ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ಲೀಸ್ ದಯವಿಟ್ಟು ಇನ್ಮೇಲೆ ನಾನು ಏನ್ ಕೇಳಿದ್ರು ಹಠ ಮಾಡಬೇಡ. ನೀನ್ ಹೊಡೆಸ್ಕೊಳ್ಳೋದು ನನ್ನಿಂದ ನೋಡಕ್ಕಾಗಲ್ಲ. ತುಂಬಾನೇ ಹರ್ಟ್ ಆಗತ್ತೆ. ಹೇ ಸೈಡಲ್ಲಿ ಯಾಕೆ ಹೋಗಿತ್ತೀಯಾ? ನನ್ ಮುಖದ ಮೇಲೆ ಹೋಗಿದ್ಬಿಡು. ನನಗೇನು ಬೇಜಾರಿಲ್ಲ. ನಾನಿಲ್ಲಿ ಬಂದಿದ್ದ ಕೆಲಸ ಆಯ್ತು. ಏಯ್, ನಮ್ಮ ಹುಡುಗಿನ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ ಬಾಸ್. ತಗೊಂಡ್ ಬಾರೋ. ಏಯ್, ಏನೇ ಮುಖ ನೋಡ್ತಾ ಇದೀಯಾ? ಇಳ್ಸೆ ಕಣ್ಣ ಕೆಳಗೆ. ಗುರಾಯಿಸ್ಕೊಂಡು ನೋಡಿದ್ರೆ ಕಣ್ಗುಡ ಕಿತ್ತಾಕ್ಬಿಡ್ತೀನಿ. ಏಯ್, ಮುಖ ಏನ್ ನೋಡ್ತೀಯ? ಕೈ ಕಟ್ಟೆ. ಸೈನ್ ಮಾಡು ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು? ಇದೆಲ್ಲ ಬೇಕಿತ್ತ ನಿಂಗೆ? ಹಾ ಸರಿ, ಬಿಲ್ಡಿಂಗ್ ಹತ್ರ ಬಂದ್ಬಿಡು. ಅಡ್ರೆಸ್ ಕಳಿಸ್ತೀನಿ. ಬೇಗ ಬಂದ್ಬಿಡು. ಏಯ್ ತಡಿ, ಬಾಸ್ ಬರ್ತಾ ಇದ್ದಾರೆ, ಆಮೇಲೆ ಮಾಡ್ತೀನಿ. ಅವನು ಬಿದ್ದಾಗ ಮೋಸ್ಟ್ಲಿ ಮೈ ಕೆಳಗಡೆ ಬಿದ್ದಿರಬೇಕು. ಅಂದ್ರೆ ಶಿವಗಾಮಿ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾಳೆ. ಮತ್ತೆ ಅವಳನ್ನ ಹಿಡ್ಕೊಂಡ್ಬಂದು ಕೂಡ್ ಹಾಕಿದ್ದಾರೆ. ಹಲೋ ರಾಕಿ, ಶಿವಗಾಮಿ ಹತ್ರ ಫಿಂಗರ್ ಪ್ರಿಂಟ್ಸ್ ತಗೊಂಡಾಯ್ತು. ನಾನು ಇನ್ನೇನು ಹೊರಡ್ತಾ ಇದ್ದೀನಿ. ಬಿಲ್ಡಿಂಗ್ ಅಡ್ರೆಸ್ ಕಳಿಸಿದ್ದೀನಿ. ಅಲ್ಲಿಗೊಂದ್ಸರಿ ಬಂದು ನೋಡ್ಕೊಂಡು ಹೋಗು. ಸೆಕ್ಯೂರಿಟಿಗೆ ಹುಡುಗರೇನಾದ್ರೂ ಬೇಕು ಅನ್ಸಿದ್ರೆ ಅರೇಂಜ್ ಮಾಡು. ಬಿಲ್ಡಿಂಗ್ ಅಡ್ರೆಸ್ ಹೇಳ್ತೀನಿ, ನೋಟ್ ಮಾಡ್ಕೊ. ಇಲ್ಲೇ ಶಿವಗಾಮಿನ್ ಕೂಡ ಹಾಕಿರೋದು. ಬಂದೊಂದ್ಸರಿ ನೋಡ್ಕೊಂಡು ಹೋಗು, ಗೊತ್ತಾಯ್ತಾ? ಏಯ್, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ರಾವಣ್ ಬಾಸ್ ಏನಾದರೂ ಫೋನ್ ಮಾಡಿದ್ರೆ ಇಲ್ಲೇ ಇದ್ದಾನೆ, ಫುಲ್ ಬಿಲ್ಡಿಂಗ್ ಎಲ್ಲ ಚೆಕ್ ಮಾಡ್ತಿದ್ದಾನೆ ಅಂತ ಹೇಳು, ಗೊತ್ತಾಯ್ತಾ? ಏಯ್, ಇದೇ ಕತೆ ಆಯ್ತು ನಿಂದು. ಯಾವಾಗ್ಲೂ ದುಡ್ಡಿಗೆ ಮಾತ್ರ ಕರೆಕ್ಟಾಗಿ ಬಂದ್ಬಿಡ್ತೀಯಾ? ಇಲ್ಲಿ ನೋಡ್ಕೊ ಅಂದ್ರೆ ಅರ್ಧ ದಿನಕ್ಕೆ ಆಚೆಗೆ ಹೋಗ್ಬಿಡ್ತೀಯಾ? ಜಾಸ್ತಿ ಮಾತಾಡಬೇಡ. ಬಾಸು ನಿಮ್ಮನ್ನೆಲ್ಲ ನೋಡ್ಕೊಳಕ್ಕೆ ನನ್ನನ್ನು ಬಿಟ್ಟಿರೋದು. ಜಾಸ್ತಿ ಎಗರಾಡಿದ್ರೆ ಓಡಿಸ್ಬಿಡ್ತೀನಿ. ಏಯ್, ನೀನೇನ ಓಡ್ಸೋದಲ್ಲಿ? ಬಾಸ್ ಕೇಳಿ ನಿನ್ನನ್ನೇ ಓಡಿಸ್ಬಿಡ್ತೀನಿ. ಯಾವನ ಹತ್ರ ಮಾತಾಡ್ತಾ ಇದ್ಯಾ? ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಹೌದಾ? ನೋಡ್ತೀಯಾ? ಏನ್ ಮಾಡ್ತೀಯೋ? ಏನ್ ಮಾಡ್ಬೇಕಾ? ಏನ್ ಮಾಡ್ತೀನಿ ನೋಡು. ವೇಸ್ಟ್ ನನ್ನ ಮಕ್ಕಳು. ಜಗಳ ಆಡ್ಕೊಂಡು ಮೈಕ್ನೇ ತುಳಿದ್ಬಿಟ್ಟಿದ್ದಾರೆ. ಹೇಗೂ ಅಡ್ರೆಸ್ ಸಿಕ್ತಲ್ಲ, ಅಲ್ಲೇ ಹೋಗಿ ನೋಡೋಣ.
ಹೇಳಿ ಬಾಸ್. ಆ ಮೈಕ್ ತುಳಿದ್ರ? ತುಳ್ದಾಯ್ತು ಬಾಸ್. ಅದ್ರ ಮುಂದೆ ಏನು ಮಾತಾಡ್ಲಿಲ್ಲ ತಾನೆ? ಇಲ್ಲ ಬಾಸ್, ಏನು ಮಾತಾಡ್ಲಿಲ್ಲ. ನಾನು ಮಂಜುನು ಜಗಳ ಆಡೋ ಥರ ಮಾಡಿ ಇಬ್ರು ಹೊಡೆದಾಡೋ ಥರ ಮಾತಾಡಿ ಕೆಳಗಾಗಿ ತುಳಿದ್ಬಿಟ್ಟೆ ಬಾಸ್. ಸೂಪರ್. ಮೈಕ್ ಹಾಕ್ದವನ್ಗೆ ಡೌಟೇ ಬರಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಶಿವಗಾಮಿನ ಕೂಡ್ ಹಾಕಿರೋ ಬಿಲ್ಡಿಂಗ್ ಅಡ್ರೆಸ್ ಅಂತ ರಾಕಿಗೆ ರಾಂಗ್ ಅಡ್ರೆಸ್ ಹೇಳಿದ್ದೀನಿ. ಮೈಕ್ ಹಾಕಿದವನು ಅದನ್ನ ಕೇಳಿಸ್ಕೊಂಡಿರ್ತಾನೆ. ನಾನು ಹೇಳಿರೋ ಬಿಲ್ಡಿಂಗು ನನ್ನ ಫ್ರೆಂಡ್ ಬಿಲ್ಡಿಂಗು. ನೀನೊಂಥರ ಬಂದಿದ್ಯಲ್ಲ, ಗೊತ್ತಲ್ಲ? ಹಾ ಗೊತ್ತು ಬಾಸ್, ನೀವು ಅಡ್ರೆಸ್ ಹೇಳ್ಬೇಕಾದ್ರೆ ನಾನು ಅನ್ಕೊಂಡೆ. ತಕ್ಷಣ ಹುಡುಗರನ್ನ ಅಲ್ಲಿ ಕರ್ಸು. ಆ ಬಿಲ್ಡಿಂಗ್ ಹತ್ರ ಯಾರೇ ಹುಡುಕೊಂಡು ಬಂದ್ರು ಶೂಟ್ ಮಾಡಿ ಬಿಸಾಕಕ್ಕೆ ಹೇಳು. ಆಯ್ತು ಬಾಸ್, ಈಗಲೇ ಹೊರಡ್ತೀವಿ. ಕೆಲಸ ಆದ್ಮೇಲೆ ಯಾರು ಬಂದಿದ್ರು, ಯಾಕೆ ಬಂದಿದ್ರು ಅಂತ ಫುಲ್ ಡೀಟೇಲ್ಸ್ ಬೇಕು ನನಗೆ. ಆಯ್ತು ಬಾಸ್. ಹೇಯ್, ಬಾಸ್ ಹೇಳಿದ್ರಲ್ಲ ಅಲ್ಲಿ ಹೋಗ್ಬೇಕು, ಬಾರೋ. ನಡಿ. ಮೈಕ್ ಇವನ್ ಪಾಕೆಟ್ ಇಂದಾನೆ ಬಿದ್ದಿದ್ದು ಅಂದ್ರೆ ಇವನಿಗೆ ಏನೋ ವಿಷಯ ಗೊತ್ತಿರುತ್ತೆ. ವಿನ್ಸೆಂಟ್, ಬಾಸ್, ಮೈಕು ನಿನ್ನ ಪಾಕೆಟ್ ಇಂದಾನೆ ಬಿದ್ದಿದ್ದು. ಮೈಕು ನಿನ್ನ ಪಾಕೆಟ್ ಒಳಗಡೆ ಹೇಗ್ ಬಂತು? ನನಗೆ ಗೊತ್ತಿಲ್ಲ ಬಾಸ್. ಬಾಸ್, ನೀವು ಹೊರಗೆ ಹೋದಾಗ ಕಾರ್ ಹತ್ರ ಕಾಯ್ತಾ ಇದ್ನಲ್ಲ, ಆಗ ಒಬ್ಬ ಬೆಗ್ಗರ್ ಬಂದು ನನ್ನ ಮೇಲೆ ಬಿದ್ದ ಬಾಸ್. ಅವನೇನಾದ್ರೂ ಪ್ಲಾಂಟ್ ಮಾಡಿದ್ನಂತ ಗೊತ್ತಾಗ್ತಿಲ್ಲ ಬಾಸ್. ಬಾಯಿಲಿ ಚೂರ್ ಪಕ್ಕಕ್ಕೆ ನಿಂತ್ಕೋ.